ಇದೇ ಮನೆಗಿದ್ದೀನಿ ಅಂತ ತಾನೇ ಶಾರದಾ ಹೇಳಿದ್ದು. ಹೆಂಗಾದ್ರೂ ಮಾಡಿ ಶಾರದಾನ ಮನವೊಲಿಸ್ಬಿಟ್ಟು, ಹೆಂಗಾದ್ರೂ ಮಾಡಿ ಅವಳಿಗೆ ಮದುವೆ ಪ್ರಪೋಸ್ ಮಾಡಬೇಕು. ಆಮೇಲೆ ನಮ್ಮ ಪದ್ದು ಅಕ್ಕನ ಹತ್ರ ಹೋಗ್ಬಿಟ್ಟು, ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಏನೋ ಡೈರೆಕ್ಟಾಗಿ ಹೇಳ್ಬಿಡ್ಬೋದು. ಹ್ಮ್. ಶಾರದಾಂಗೆ ಪ್ರಪೋಸ್ ಮಾಡಬೇಕಲ್ವಾ? ಹೆಂಗೆ ಮಾಡೋದು? ಹ್ಮ್. ಇವಳು ಇರ್ತಾಳೆ ಮನೆಗೆ. ನಮ್ಮಕ್ಕ ತೋರಿಸಿದ್ದು ಬೇರೆ ಹುಡುಗಿನ ಮದುವೆ ಮಾಡ್ಕ ಅಂತ, ಇವ್ರು ತೋರಿಸಿದ್ದು ಬೇರೆ ಹುಡುಗಿನ ಮದುವೆ ಮಾಡ್ಕ ಅಂತ. ಸುಮ್ಮನೆ ಯಾಕೆ? ಏನು ಮಾಡೋದು? ಹ್ಮ್. ನೋಡೋಣ. ಯೋಚನೆ ಮಾಡೋಣ. ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡೋಣ. ಏನಾದರೂ ಒಂದು ಮಾಡಲೇಬೇಕಲ್ವ ಈಗ? ಏನು ಮಾಡಬೇಕು? ಹ್ಮ್. ಮಾತಾಡೋಣ. ಇರು ಮಾತಾಡ್ತೀನಿ. ಒಳಗಡೆ ಹೋಗಿನೇ ಮಾತಾಡ್ತೀನಿ. ಅವಳಂದರೆ ತುಂಬ ಇಷ್ಟ. ಒಳಗಡೆ ಮಾತಾಡೋದು ಬೇಡ. ಆ, ಅವಳನ್ನ ಹೊರಗಡೆ ಕರ್ಕೊಂಡೋಗಿ ಮಾತಾಡಬೇಕು. ಅಯ್ಯೋ ನೀವಾ? ನಾನು ರಾತ್ರಿ ನನ್ನ ಕನ್ಸೆಲ್ಲ ಬಂದಿದ್ರಿ ನೀವೇನೆ. ಈಗ ನೋಡಿದ್ರೆ ಮತ್ತೆ ಕನ್ಸಲ್ಲೆಲ್ಲ ನಾನು ಬಂದಿರೋ ನಿಜನೇ ಬಂದ್ಬಿಟ್ಟಿದ್ರಲ್ಲ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ನಿಮ್ಮ ನೋಡಿ ನನಗೆ ಭಾಳ ಖುಷಿ ಆಗ್ತಾ ಇದೆ ನನಗಂತೂ. ಬನ್ನಿ 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 ಒಳಗಡೆ ಬನ್ನಿ. ಅಯ್ಯೋ ನಿಮ್ಮ ಹತ್ರ ತುಂಬ ಮಾತಾಡಬೇಕು. ನೋಡಿ ನಾನು ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮಪ್ಪನೂ ಬರ್ತಿದ್ದಾರೆ. ನಮ್ಮಪ್ಪ ನಾನು ಎಲ್ಲರೂ ಹೇಳಿದ್ದೀನಿ, ಕರೆಸಿದ್ದೀನಿ. ಬನ್ನಿ ನಿಮ್ಮ ಹತ್ರ ನಾನು ಪರ್ಸ್ನಲ್ಲಾಗಿ ತುಂಬಾನೇ ಮಾತಾಡಬೇಕು. ನಮ್ಮಪ್ಪನೂ ಬರ್ತಿದ್ದಾರೆ ಈಗ. ಅಪ್ಪ ಅಂದರೆ ಅದು ನನ್ನ ಸಾಕಿದ್ರಲ್ಲ, ಅವರು ಬರ್ತಾರೆ. ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ನಾವು ಬೇಗ ನಮ್ಮ ಅಪ್ಪನ ಕರ್ಕೊಂಡೋಗ್ಬಿಡೋಣ ಫಾರಿನ್ಗೆ. ನೀವು ಅಲ್ಲೇ ಸೆಟ್ಲ್ ಆಗ್ತಿರಲ್ವಾ, ಅದಕ್ಕೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದೀವಿ. ಹಲೋ ಹಲೋ ಹಲೋ, ಸಮಾಧಾನ ಸಮಾಧಾನ. ಏನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೂ ನಮ್ಮ ಮದುವೆನೇ ಆಗಿಲ್ಲ, ಏನೂ ಇಲ್ಲ. ಹಾಂ, ಇದೆಲ್ಲ ಮಾತಾಡಿ ಇದೆಲ್ಲ ಅವಶ್ಯಕತೆ ಇದೆಯಾ? ಇನ್ನೂ ತುಂಬ ಟೈಮ್ ಐತೆ ಅಲ್ವಾ? ಎಲ್ಲ ವಿಚಾರ ಮಾಡೋಕ್ಕೆ, ಯೋಚನೆ ಮಾಡೋಕ್ಕೆ ಎಲ್ಲನೂ ಟೈಮ್ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಿರಿ. ಇಷ್ಟೊಂದೆಲ್ಲ ಆತರ ಪಟ್ಬಿಟ್ಟು ಅಯ್ಯೋ ಹಂಗೆ ಮಾಡಬೇಕು, ಅಯ್ಯೋ ಹಿಂಗೆ ಮಾಡಬೇಕು ಅಂತ ದಯವಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಇಲ್ಲಿ ಬೇರೆ ವಿಚಾರಕ್ಕೆ ಅಂತಲೇ ಬಂದೆ. ಅಯ್ಯೋ ಹೆಂಗಿದ್ರು ನೀವು ನನ್ನೇ ಮದುವೆ ಮಾಡ್ಕೊಳ್ಳೋದು. ನಾನು ಬಿಟ್ಬಿಟ್ಟು ಬೇರೆ ಯಾರಾದ್ರೂ ಮದುವೆ ಮಾಡ್ಕೊತೀರಾ? ಇಲ್ಲ ತಾನೇ. ಇವತ್ತಲ್ಲ ನಾಳೆ ನೀವು ನನ್ನೇ ಮದುವೆ ಮಾಡ್ಕೊಂಡು ನನಗೆ ತಾಳಿ ಕೊಟ್ಟು ನನ್ನೇ ನೋಡ್ಕೋಬೇಕು, ಎಲ್ಲಾನು ಮಾಡಬೇಕು. ನನಗೆ ಗೊತ್ತಿಲ್ವಾ? ನನಗೆ ಗೊತ್ತು. ನೋಡಿ ಅದಕ್ಕೆ ನಮ್ಮ ಅಪ್ಪನ ಕರೆಸ್ತಾ ಇದ್ದೀನಿ. ನಮ್ಮ ಅಪ್ಪನ ಬರ್ತಾರೆ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. ನಮ್ಮಪ್ಪ ಅಯ್ಯೋ ಎಷ್ಟು ಆಸೆ ಇಟ್ಕೊಂಡವ್ರು ಗೊತ್ತಾ? ಬಾವಿ ಅಳಿಯನ್ ನೋಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇಟ್ಕೊಂಡವ್ರೆ. ನೋಡಿ ನಮ್ಮಪ್ಪ ಬಂದಿದ ತಕ್ಷಣ ನಮ್ಮಪ್ಪನ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡಿ. ಯಾಕಂದ್ರೆ ನನ್ನ ಮದುವೆ ಮಾಡ್ಕೊಡಕ್ಕೆ ನಮ್ಮಪ್ಪ ಒಬ್ಬೇಕಲ್ವಾ? ನಮ್ಮಪ್ಪ ತುಂಬ ಸ್ಟ್ಯಾಂಡರ್ಡ್ ಗೊತ್ತಾ? ಏನು ಇವಳು ಇಷ್ಟೊಂದು ಓವರ್ ಬಿಲ್ಡಪ್ ಕೊಡ್ತಾವಳಲ್ಲ? ಇಷ್ಟೊಂದು ಓವರ್ ಬಿಲ್ಡಪ್ ಅವಶ್ಯಕತೆ ಇಲ್ಲ ಐತಾ ಅಂತ ಇವಳನ್ನ ನೋಡಿದ್ರೇ ಮೈ ಉರಿತೈತೆ. ಇದ್ರ ಜೊತೆಗೆ ಇದೆಲ್ಲ ಅನುಭವಿಸ್ಬೇಕಾ? ಒಳ್ಳೆ ಕರ್ಮ ಆಯಿತು. ನನಗಿದೆಲ್ಲ ಬೇಕಾಗೇನೇ ಇರಲಿಲ್ಲ. ನಾನು ಶಾರದು ನೋಡೋಕ್ಕೆ ಅಂತ ಬಂದರೆ ಇವಳು ತಗ್ಲಾಕೊಂಡ್ಬಿಟ್ಲಲ್ಲ. ನನಗೆ ಇವಳು ಅಪ್ಪನ ಕಟ್ಕೊಂಡು ಇವಳನ್ನ ಕಟ್ಕೊಂಡು ಏನಾಗಬೇಕು ನನಗೆ? ಮಗಳೇ, ಅಪ್ಪ ಅಪ್ಪ ನೀವು ಬಂದ್ರಾ? ನೀವು ಬರ್ತೀರಾ ಅಂತ ಕಾಯ್ಕೊಂಡಿದ್ದೆ. ಅಯ್ಯೋ ನೀವು ಬರೋದೆಲ್ಲ ಮೊದಲನೇ ಮುನ್ಸೂಚನೆ ಸಿಕ್ಕಿತ್ತು ಅಂತ ಅನಿಸ್ತದೆ. ನಿಮ್ಮ ಬಾವಿ ಅಳಿಯಂದ್ರಿಗೆ ನೋಡಿ ನೋಡಿ ನೋಡಿ, ನಿಮ್ಮ ಲಂಡನ್ ಅಳಿಯ ಹೆಂಗವ್ರೆ ಅಂತ. ಅಳಿಯಂದ್ರೆ, ಅಯ್ಯೋ ಅಳಿಯಂದ್ರೆ, ಅಳಿಯಂದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ಲಂಡನ್ನ ಹಿಂಗೆ ನೋಡ್ದಂಗೆ ಆಗ್ತೈತೆ. ಅಳಿಯಂದ್ರೆ, ಬಾವಿ ಅಳಿಯಂದ್ರೆ, ಅಯ್ಯೋ ನಿಮ್ಮನ್ನು ನೋಡ್ತಾ ಇದ್ರೆ ಈಗಲೇ ನೀ ಕನ್ಯಾದಾನ ಮಾಡ್ಬಿಟ್ಟು ಕೊಟ್ಬಿಡೋಣ ಅಂತ ಅನ್ನಿಸ್ತೈತೆ ನನಗಂತೂ. ಅಳಿಯಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಹೆಂಗೆಂಗೋ ಅನ್ನಿಸ್ತೈತೆ ನಿಜವಾಗೂ. ಅಯ್ಯೋ ನನ್ನ ಮಗಳು ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಪುಣ್ಯ, ಅದು ಯಾವ ಜನ್ಮದ ಪುಣ್ಯ ಮಾಡಿದ್ಲೋ ನಾ ಕಾಣೆ. ತುಂಬ ಪುಣ್ಯ ಮಾಡಿದ್ಲು ಅಂತ ಅನ್ನಿಸ್ತದೆ ನನ್ನ ಮಗಳು. ಯಪ್ಪ, ನಿಮ್ಮನ್ನು ನೋಡೋ ಖುಷಿಗೆ ನನಗೆ ಏನು ಮಾಡಬೇಕೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತೈತೆ. ಅಷ್ಟು ಚೆನ್ನಾಗಿದ್ದೀರಾ. ನನ್ನ ಮಗಳು ಭಾಳ ಅದೃಷ್ಟ ಅಂದರೆ ತುಂಬ ಅದೃಷ್ಟ ಮಾಡಿಬಿಟ್ಟಿದ್ಲು ಬಿಡಿ ನಿಮ್ಮಂಥ ಗಂಡನ ಪಡೆಯೋಕ್ಕೆ. ನೋಡಿ ನನ್ನ ಮಗಳಂತೂ ನನ್ನಂತೂ ಬಿಟ್ಬಿಟ್ಟಿರಲ್ಲ. ಹಾಂ, ನನ್ನ ಮಗಳು ಏನಿದ್ರು ನನ್ನ ಜೊತೆನೇ ಇರೋದು. ಅದಕ್ಕೆ ನಾನು ನಿಮ್ಮ ಜೊತೆನೇ ಬರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಲಗೇಜ್ ಸಮೇತ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಮದುವೆ ಮಾಡಿಕೊಟ್ಬಿಟ್ಟು ನಿಮ್ಮ ಜೊತೆ ಡೈರೆಕ್ಟಾಗಿ ಒಂದೇ ಕಿತ್ತ ಲಂಡನ್ಗೆ ಹೋಗ್ಬಿಡೋಣ ಅಂತಲೇ ಬಂದ್ಬಿಟ್ಟಿದ್ದೀನಿ ನಾನಂತೂ. ಅವಳಿ ಅಂದರೆ ನಾವೇನು ಬಡವರಲ್ಲ, ನಮ್ಮ ತಾವು ಕಾಸೈತೆ. ನಮ್ಮದು ಒಡವೆ ಅಂಗಡಿ ಎಲ್ಲನೂ ಐತೆ ಗೊತ್ತಾ. ಅಂದರೆ ಇವಳು ನನ್ನ ಸಾಕು ಮಗಳೇ ಆದ್ರೂ ನನಗಂತೂ ಗೊತ್ತಲ್ಲ, ನನ್ನ ಸಾಕಿರೋ ಮಗಳಾದ್ರಂತೆ ಪ್ರೀತಿ ಜಾಸ್ತಿನೇ. ಓ ಬಾವಿ ಅಳಿ ಅಂದ್ರೆ, ಓ ಅಣ್ಣ ನೀವು ಬಂದ್ಬಿಟ್ಟಿದ್ರಲ್ಲ. ಬನ್ನಿ ಬನ್ನಿ. ನಾನೇನಪ್ಪ ಮಂತಾಗ ಬಂದ್ಬಿಟ್ಟು ಇಷ್ಟೊಂದು ಶಬ್ದ ಆಯ್ತೈತೆ. ಏನು ಸಮಾಚಾರ ಅಂತ ಹೇಳ್ಬಿಟ್ಟು ಹಿಂಗೇನಿಯೇ ಬಂದೆ. ನೋಡನಿ ಕೇಳನಿ ಅಂತ ಹೇಳ್ಬಿಟ್ಟು ಏನು ಸಮಾಚಾರ, ಏನು ಹಿಂಗೇನಿಯೇ ಸಡನ್ನಾಗಿ ಬಂದ್ಬಿಟ್ರಲ್ಲ. ಬನ್ನಿ ಬನ್ನಿ ಬಾವಿ ಅಳಿ ಅಂದ್ರೆ, ಬನ್ನಿ ಅಳಿ ಅಂದ್ರೆ ಯಪ್ಪ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಲಂಡನ್ ಕರ್ಕೊಂಡು ಹೋಯ್ತಾ ಇದ್ದೀರಾ. ನಿಮಗೆ ಇಲ್ಲಿರೋ ಗಂಟೆ ನಾನು ಹೆಂಗೆ ಸೇವೆ ಮಾಡಬೇಕು ಅಂತ ಹೇಳಿದ್ರೆ, ಅಯ್ಯಯ್ಯೋ ಭಾಳ ಸೇವೆ ಮಾಡ್ಬೇಕು ನಿಮ್ಗಂತೂ. ನೋಡಿ ಬನ್ನಿ ಒಳಗಡೆ ಬನ್ನಿ. ಅಯ್ಯೋ ಇವತ್ತಂತೂ ನೀವು ಕೋಳಿ ತಿನ್ನೋ ಗಂಟ ಹೋಗ್ಬಾರ್ದು, ಈಗಲೇ ಹೇಳಿದ್ದೀನಿ. ಅವತ್ತು ಬಂದವು ಕಾಪಿ ಕುಡ್ಕೊಂಡು ಹೊಂಟೋಗ್ಬಿಟ್ರಿ, ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನಮ್ಮ ಮನೆಗೆ ನಿಮ್ಗೆ ಹೆಂಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಗಳೇ ಬಾ ಬಾ. ಅಣ್ಣ ನೀವು ಬಂದ್ರಾ? ಬನ್ನಿ. ಅಯ್ಯೋ ನಾನು ನೋಡಿ ಈಚೆ ಕಡೆ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮನ್ನೆಲ್ಲಂದ್ರೆ. ಬನ್ನಿ ಒಳಗಡೆಗೆ. ಅವಳು ಶಾರದಾ ಇಲ್ಲೋದ್ಲು. ಎಲ್ಲದ್ದು? ಅಯ್ಯೋ ಬಟ್ಟೆ ಗಿಟ್ಟೆ ಒಕ್ಕಂಬಿಟ್ಟು ಬರಕ್ಕೆ ಹೋಗೋಳೇನೋ ಅನಿಸ್ತದೆ. ನೋಡಪ್ಪ ಬಾ ಇನ್ನು ಒಳಗಡೆ ಬಾ. ಅವಳು ಬಂದಿದ ತಕ್ಷಣ ಅವಳು ಕೊಯ್ಯಾರೇನಿ ಅಡುಗೆ ಮಾಡ್ಬಿಟ್ಟು ಬೋಡಿಸ್ತೀನಿ. ಸೂಪರಾಗಿ ಮಾಡ್ತದೆ ಮಗ ಮಾತ್ರ ಅಡುಗೆಯ. ಆ ಶಾರದಾ ಹಣ ಅದು ಎಲ್ಲಿಂದ ಕರ್ಕೊಂಬಿಟ್ಟು ಬಂದ್ರು ಆ ಮಗಳನ್ನ ಹಾಕಣೆ. ಅಡುಗೆ ಮಾಡೋದ್ರಾಗ ಮಾತ್ರ ಸೂಪರ್, ಎತ್ತಿದ ಕೈ. ನನಗೂ ಇದೇ ತಾನೇ ಬೇಕಿದ್ದು. ನನಗೂ ಬೇಕು. ನೋಡೋಣ ಇರು, ಏನಾಯ್ತದೆ ಏನು ಬಿಡ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಹಿಂಗೆ ಮಾತ್ರ ಬಿಡೋಕ್ಕಿಲ್ಲ ನಾನು. ನೋಡ್ತೀನಿ. ಹೋಗ್ಬಿಟ್ಟು ಅಲ್ಲೇ ಅವಳಿಗೆ ಪ್ರಪೋಸ್ ಮಾಡ್ಬಿಡ್ಬೇಕು. ಇವ್ರು ಎಲ್ಲ ಹಿಂಗೆ ಹಿಂಸೆ ಕೊಡೋದು ನೋಡ್ತಾ ಇದ್ರೆ ಫಸ್ಟ್ ಓಡೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಅನಿಸ್ತೈತೆ. ಅಯ್ಯೋ, ಅವಳಷ್ಟು ಒಳ್ಳೆ ಹುಡುಗಿ ನನಗೆ ಮತ್ತೆ ಯಾರಾದರೂ ಬೇಕಾ ಹೇಳು? ಅವಳೇ ತುಂಬ ಒಳ್ಳೆ ಹುಡುಗಿ. ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು. ಇವ್ರದ್ದೆಲ್ಲ ಜಾತ್ರೆ ಫ್ಯಾಮಿಲಿ. ಈ ಜಯಮ್ಮನೂ ಬೇಡ, ಈ ಜಯಮ್ಮನ ಮಗಳೂ ಬೇಡ. ನಮ್ಮ ಅಕ್ಕಂಗೆ ಫ್ರೆಂಡ್ ಇರ್ಬೋದು ಈ ಜಯಮ್ಮ, ಆದರೆ ನನಗೇನು ಫ್ರೆಂಡ್ ಅಲ್ಲ ಅಲ್ವಾ?
ಬೇಜಾರು ಮಾಡ್ಕೊಂಡ್ರೆ ಒಂದಿನ ಮಾಡ್ಕೋತಾರೆ. ಇವ್ರು ಬೇಜಾರು ಮಾಡ್ಕೋತಾರೆ ಅಂತ ನಾನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ನಾನು ಸಾಯೋ ತನಕ ಬೇಜಾರು ಮಾಡ್ಕೋಬೇಕಾಗ್ತೈತೆ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಅಯ್ಯೋ ಆಂಟಿ, ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ. ಅದು ಆಕ್ಚುಲಿ ಮೀಟಿಂಗ್ ಇದೆ. ಮೀಟಿಂಗ್ ಅಟೆಂಡ್ ಮಾಡಬೇಕು ಹೋಗ್ಬಿಟ್ಟು. ತುಂಬಾ ಮೀಟಿಂಗ್, ಕೆಲಸ ಅದು ಇದು ತುಂಬಾನೇ ಇದಾವೆ. ನೋಡಿ, ನಾನು ಇಲ್ಲಿ ನೆಟ್ವರ್ಕೇ ಸಿಗಲ್ಲ ಸರಿಯಾಗಿ. ನಾನು ಎಲ್ಲಿಗೂ ಅದು ಆ ಕೆರೆ ಹತ್ರ ಹೋಗ್ಬಿಟ್ಟು ಅದು ನೆಟ್ವರ್ಕ್‌ನ ಇದು ಮಾಡ್ಕೊಂಡು ಕೆಲಸ ಮುಗಿಸ್ಬೇಕು. ನೀವು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ನನಗೆ ಅರ್ಜೆಂಟಾಗಿ ಅಷ್ಟು ಕೆಲಸ ಐತೆ. ಅರ್ಜೆಂಟಾಗಿ ಎಲ್ಲ ಮುಗಿಸ್ಕೊಬಿಡ್ಬೇಕು ಪ್ಲೀಸ್. ನೋಡಿ ನಿಮ್ ಜೊತೆ ನಾನು ಬರ್ತೀನಿ. ಅಯ್ಯೋ! ನಾನು ವರ್ಕ್ ಮಾಡಕ್ಕೆ ಹೋಗ್ತಿರೋದು. ನೀನ್ ಯಾಕೆ ಬರ್ತೀಯಾ? ಪರವಾಗಿಲ್ಲ, ನೀನು ಇಲ್ಲೇ ಇರು. ನಾನು ಮಾಡ್ತೀನಿ. ಓಕೆನಾ? ನಾನು ಹೆಂಗೋ ವರ್ಕ್ ಎಲ್ಲ ನಾನು ಮಾಡ್ಕೊಂಡು ಬರ್ತೀನಿ. ನೀನು ಇಲ್ಲೇ ಇರು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇಲ್ಲ 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 ನಿಮ್ ಜೊತೆ ನಾನು ಹೊರಗಡೆ ಹೋಗೇ ಇಲ್ಲ. ನನ್ಗಂತೂ ತುಂಬಾ ಬೇಜಾರಾಗ್ತೈತೆ ಹೊರಗಡೆ ಹೋಗಿಲ್ವಲ್ಲ ಅಂತ ಹೇಳಿ ನಿಮ್ ಜೊತೆ. ಪ್ಲೀಸ್ ನೀವು ಬನ್ನಿ ನನ್ನ ಜೊತೆನೆ. ಅದು ಏನು ವರ್ಕ್ ಮಾಡಬೇಕು ನಾನು ನೋಡ್ತೀನಿ. ಲಂಡನ್ ವರ್ಕ್ ಅಲ್ವಾ, ನಾನು ಹೆಂಗಿರುತ್ತೆ ನೋಡ್ತೀನಿ. ಫ್ಯೂಚರಲ್ಲಿ ನಾನು ಲಂಡನಲ್ಲೇ ಸೆಟ್ಲ್ ಆಗಬೇಕಲ್ವಾ ನಿಮ್ಮ ಜೊತೆ ಫ್ಯೂಚರಲ್ಲಿ. ನೀವು ಪ್ಲೀಸ್ ಬನ್ನಿ. ಹ್ಮ್. ನೋಡಿ, ನೀವು ನೀವು ನೋಡಿ, ನನಗೆ ಈಗ ಸ್ವಲ್ಪ ಹೇಳಿದ್ನಲ್ಲ, ಹಾಗೆಲ್ಲ ಯಾರಾದ್ರು ಇದ್ರೆ ಕೆಲಸ ಮಾಡಕ್ಕೆ ನಂಗೆ ಸುಮ್ಮನೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ. ನೀವು ಹೋಗಿ, ನಾನು ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ, ನೀವು ಹೋಗಿ ಸುಮ್ಮನೆನೆ. ಇಲ್ಲ 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 ಪ್ಲೀಸ್ 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 ನಾನೇ ಮಾಡಬೇಕು ಪ್ಲೀಸ್. ನೀವು ಅರ್ಥ ಮಾಡ್ಕೊಳ್ಳಿ. ನಾನೇ ಪ್ಲೀಸ್, ನಾನೇ ಪ್ಲೀಸ್, ನಾನೇ ಬರ್ತೀನಿ. ಪ್ಲೀಸ್ ಬನ್ನಿ. ಅಯ್ಯೋ ಅಳಿ ಅಂದ್ರೆ ನನ್ನ ಮಗಳು ಅಷ್ಟೊಂದು ಆಟ ಮಾಡ್ತಾವಳೆ. ಕರ್ಕೊಂಡೋಗಿ ಏನಾಯ್ತದೆ, ಅವಳು ಆ ಪಟ್ಟಿ ಬರಬೇಕು ಅಂತ ಅನ್ಕೋತಾವಳೆ. ಅಯ್ಯೋ ಕರ್ಕೊಂಡೋಗಿ. ಅದ್ರಾಗ ಏನಾಯ್ತಂತೆ, ನೀವು ಬನ್ನಿ ಅಣ್ಣ, ನೀವು ಬನ್ನಿ ಒಳಗಡೆ ಬನ್ನಿ. ಇವರು ಪಾಪ ಇಬ್ರು ಹುಡುಗರು ಹೋಗ್ಬಿಟ್ಟು ಮಾತಾಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರಲಿ. ತೋಟದ ಕಡೆಗೆ ನೋಡವ, ತೋಟದ ಕಡೆ ಕರ್ಕೊಂಡೋಗು. ಓಡಾಡ್ಸ್ಕೊಂಡು ಕರ್ಕೊಂಡ್ಬಿಟ್ಟು ಬಾ ಸರಿನೇ. ಅಲ್ಲಿ ನೆಟ್ವರ್ಕ್ ಸಂದಾಗ ಸಿಗ್ತದೆ, ಕರ್ಕೊಂಡೋಗು. ಅದು ಏನು ಕೆಲಸ ಬೇಕೋ ಫೋನಾಗೆ ಮಾಡ್ಕೊಂಬಿಡ್ಲಿ. ಹ್ಞೂ ಮಗಳೇ, ಹೋಗ್ಬಿಟ್ ಬಾ. ಹೋಗ್ಬಿಟ್ ಬಾ. ನಡಿ ನಡಿ. ಬನ್ನಿ, ನಿಮಗೆ ತೋಟ ಗೀಟ ಎಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ತೋಟ ಎಲ್ಲನೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ತೋಟ ಎಲ್ಲನೂ. ಬನ್ನಿ ಇವಾಗ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರೋ ತೋಟ ಎಲ್ಲ ತೋರಿಸ್ತೀನಿ ಬನ್ನಿ. ಬನ್ನಿ ನನ್ನ ಜೊತೆ. ಇವಳ ಹತ್ರ ತಪ್ಪಿಸ್ಕೋಬೇಕಲ್ಲ. ಫಸ್ಟು ನಮ್ಮ ಅಕ್ಕಂಗೆ ಹೇಳ್ಬೇಕು, ಅಕ್ಕ ನಂಗೆ ಇವಳಂದ್ರೆ ಇರಿಟೇಷನ್, ಇವಳಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ಬೇಕು ಅಷ್ಟೇ. ಇವಳಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ನನಗಂತೂ. ಒಳ್ಳೆ ಇರಿಟೇಷನ್ ಪಾರ್ಟಿ. ಮಾತಿ ಮುಂಚೆ ಹಾಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ಬುಲ್ಡೆ ಹೊಡಿತಾಳೆ. ಇವಳನ್ನ ಲಂಡನ್ ಕರ್ಕೊಂಡು ನಾನೇನು ಕೆಲಸ ಮಾಡ್ಕೊಡ್ಲೆ ಇವಳಿಗೆನೇ. ಶಾರದಾ ಎಷ್ಟು ಒಳ್ಳೆಯವಳು, ಎಷ್ಟು ನಯ ನಾಜುಕು ಎಲ್ಲನೂ ಇಟ್ಕೊಂಡವಳೆ. ಅವಳ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ. ಇವಳ ಜೊತೆ ಇದ್ರೆ ಅಯ್ಯೋ ದೇವ್ರೆ. ಅಪ್ಪ ಏನು ಬಿಸಿಲು ಯಪ್ಪ. ಬಟ್ಟೆ ಎಲ್ಲ ಒಕ್ಕೊಂಡ್ಬಿಟ್ಟು ಬರೋಷ್ಟು ಸಾಕಾಗೋಯ್ತು. ಒಣಗು ಸೆತ್ಕೊಬಿಟ್ಟು ಬರೋಕ್ಕಂತೂ ಇನ್ನೂ ಸಾಕಾಗೋಯ್ತು. ಅಪ್ಪ ಫಸ್ಟು ಮನೆಗೆ ಹೋಗ್ಬಿಡೋಣ. ಶಾರದಾ, ಹೋ ನೀನೇನೇ ಮಾಡ್ತಾ ಇದೀಯಾ? ಬಟ್ಟೆ ಒಗ್ಯಕ್ಕೆ ಬಂದಿದ್ದಾ? ನನಗೆ ಎಷ್ಟೋ ದಿನದಿಂದ ಹೇಳ್ತಾ ಇದ್ದೆ ಅಲ್ವಾ, ಅಯ್ಯೋ ನನ್ನ ಹುಡುಗನ ತೋರಿಸ್ತೀನಿ, ಮೀಟ್ ಮಾಡಿಸ್ತೀನಿ ಅಂತ ಹೇಳಿ. ಛೇ, ನಿನ್ಗೆ ಹೇಳಕ್ಕೇನೇ ಆಗಲಿಲ್ಲ. ನೋಡು ಇವನೇ ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ. ಲಂಡನ್ ಹುಡುಗ ಗೊತ್ತಾ. ನನಗೆ ಇವನು ಅಂತಂದರೆ ತುಂಬ ಇಷ್ಟ. ಇವ್ರಿಗಷ್ಟೇ ನಾನಂದರೆ ತುಂಬ ಇಷ್ಟ. ನಾವಿಬ್ಬರು ಮದುವೆ ಮಾಡ್ಕೊಂಡು ಲಂಡನ್ಗೆ ಹೋಗ್ತಾ ಇದ್ದೀವಿ. ಏನು ಮಾಡೋಣ, ನಿನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಲಂಡನ್ಗೆ. ಯಾಕೆ ಅಂತಂದರೆ ಅಲ್ಲೆಲ್ಲ ತುಂಬ ಖರ್ಚು ಜಾಸ್ತಿ. ವೀಸಾ, ಪಾಸ್ಪೋರ್ಟ್, ಅದು ಇದು ಅಂತೇಳಿ. ಡೋಂಟ್ ವರಿ, ನಮ್ಮ ಮನೆಗೆ ಅವತ್ತಿಂದ ಕೆಲಸ ಮಾಡಿರೋದಕ್ಕೆ ನಮ್ಮ ಡ್ಯಾಡಿ ನಿನ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾರೆ, ಓಕೆನಾ? ಅಂದರೆ ಯಾರಾದ್ರೂ ಒಂದು ಹುಡುಗನ ಹುಡುಕ್ಬಿಟ್ಟು, ಯಾವನೋ ನಿನಗೆ ಅಡ್ಜಸ್ಟ್ ಆಗತ್ತಾರೆ ನಿನ್ನಂತಾನೆ ಅಂತ ಹುಡುಗನ ಹುಡುಕ್ಬಿಟ್ಟು ಆರಾಮಾಗಿ ಮದುವೆ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಓಕೆನಾ? ನನಗೆ ಪರ್ಸ್ನಲಾಗಿ ಎಲ್ಲ ಕೆಲಸ ಮಾಡಿಕೊಟ್ಟು ಪಾಪ ಇದ್ದೆ. ಆದರೆ ಮುಂದಕ್ಕೆ ನನ್ನ ಕೆಲಸದಾಳಿರಲ್ವಲ್ಲ ಅಂತ ಬೇಜಾರು. ಒಂದು ಕೆಲಸ ಮಾಡೋಣ ಇರು. ನೋಡಿ, ನಿಮ್ಗೇನಾದ್ರೂ ಲಂಡನಲ್ಲಿ ಯಾರಾದ್ರೂ ನಿಮ್ಮ ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಯಾರಾದರೂ ಹುಡುಗ ಅವನಾ? ಹಾ, ಒಬ್ಬ ಇದ್ದ. ಹೌದಾ? ಹಾಗಾದ್ರೆ ತುಂಬಾ ಒಳ್ಳೆ ಕೆಲಸ ಆಯ್ತು. ಹಬ್ಬ ಸದ್ಯ ಇವಳಿಗೂ ಅದೇ ಹುಡುಗನ್ ಕೊಟ್ಬಿಟ್ಟು ಮದುವೆ ಮಾಡ್ಬಿಡಿ. ಯಾಕಂದ್ರೆ ಇವಳು ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಅಲ್ಲೇ ಬಂದ್ಬಿಟ್ಟು ನನ್ನ ಜೊತೆನೇ ಇರ್ತಾಳೆ. ನಂಗೆ ಇವಳು ಇಲ್ಲ ಅಂದ್ರೆ ಕೈ ಕಾಲೇ ಆಡಲ್ಲ. ಸಾರಿ, ಇವಳ ಬಗ್ಗೆ ಹೇಳದೆ ಮರ್ತೋಗಿದೆ. ಇವಳು ನಮ್ಮನೆ ಕೆಲಸದವಳು. ನಮ್ಮ ಡ್ಯಾಡಿ ಚಿಕ್ಕ ಹುಡುಗಿಯಿಂದ ಕರ್ಕೊಂಡು ಬಂದು ಸಾಕೊಂಡಿದ್ರ. ನನಗಿನ್ನ ದೊಡ್ಡವಳೇನೆ. ಆದರೆ ನನ್ಗೆ ಏನು ಬೇಕು ಏನು ಬೇಡ ಅಂತ ನನಗಿನ್ನ ಜಾಸ್ತಿ ಇವಳಿಗೇನೆ ಗೊತ್ತು. ಪೂರ್ತಿ ಇವಳಿಗೆ ಗೊತ್ತು. ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ನನ್ನ. ಅದಕ್ಕೆ ಕೆಲಸದಾಳಲ್ವಾ, ನನಗಂತೂ ಬೇರೆ ದಾರಿ ಇಲ್ಲ. ಅದಕ್ಕೆ ನೀವೇನಾದ್ರೂ ಸ್ವಲ್ಪ ಸಹಾಯ ಮಾಡಿ ಆ ಹುಡುಗನ ಕೊಟ್ಬಿಟ್ಟು ಇವಳನ್ನ ಮದುವೆ ಮಾಡಿಬಿಟ್ರೆ ಇವಳು ಬೇಕಾದ್ರೆ ಅಲ್ಲಿಗೆ ಬರ್ತಾಳೆ. ಇವಳ ಹತ್ರ ನನ್ನ ಮನೆ ಕೆಲಸ ಎಲ್ಲ ಮಾಡಿಸ್ಕೋಬೋದಲ್ವಾ, ನಾನು ಆರಾಮಾಗಿರ್ಬೋದಲ್ವಾ. ಅದಕ್ಕೆ ಅವಳು ಯಾಕೆ ಬೇರೆ ಮದುವೆ ಮಾಡ್ಕೊತಾಳೆ, ನನ್ನೇ ಮಾಡ್ಕೊತಾಳಲ್ಲ. ಇಷ್ಟು ಒಳ್ಳೆ ಹುಡುಗಿನ ಕೆಲಸದಾಳು ಮಾಡ್ಬಿಟ್ಟಲ್ಲ ದೇವ್ರೆ. ನೋಡ್ಕೊತೀನಿ. ಅಯ್ಯೋ ನನ್ನ ಬಟ್ಟೆ ಒಣಗಿದಾವೆ, ಮನೆಗೆ ಹೋಗ್ಬೇಕು. ಅಯ್ಯೋ ನನ್ನ ಹುಡುಗ ಹೆಂಗವನೇ, ಚೆನ್ನಾಗವನಾ? ಹಾ ಚೆನ್ನಾಗಿದ್ದಾರೆ, ಸೂಪರ್ ಆಗಿದ್ದಾರೆ. ನಾನು ಹೇಳಿಲ್ವಾ, ನೋಡು ನಿನ್ನೂ ಲಂಡನ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಾನು ಹೇಳ್ದಷ್ಟು ಕೆಲಸ ಮಾಡಿ ಮುಗಿಸ್ಬೇಕು. ನೋಡು, ನಾನು ಬರೋಷ್ಟೊತ್ತಿಗೆ ನನ್ನ ಬಟ್ಟೆ ಎಲ್ಲ ಐರನ್ ಮಾಡಿಬಿಟ್ಟು ಇಟ್ಬಿಡು, ಓಕೆನಾ? ನಾನು ಬಂದ್ಬಿಟ್ಟು ಏನು ತಿಂತೀನಿ ಇವತ್ತು? ಪನ್ನೀರ್ದೆಲ್ಲ ನಾನು ಹೇಳಿದ್ನೆಲ್ಲ ಗ್ರೇವಿ ಮಾಡಿಡು, ನಾನು ಬರ್ತೀನಿ. ಹಾಂ ಸರಿ ಆಯಿತು, ಮಾಡಿರ್ತಿರ್ತೀನಿ. ನನಗೆ ಸ್ವಲ್ಪ ಕೆಲಸ ಐತೆ, ನಾನು ಅರ್ಜೆಂಟಾಗಿ ಹೋಗಬೇಕು. ಅಯ್ಯೋ, ನೀವು ಬಿಸಿಲಲ್ಲಿ ಬಟ್ಟೆ ಹೊತ್ಕೊಂಡು ಇಷ್ಟೊಂದು ನಿಂತ್ಕೋತೀರಾ? ಪಾಪ ನೀವು ಒಬ್ಬರೇ ಇಲ್ಲಿಂದ ಅಲ್ಲಿ ತನಕ ಹೊತ್ಕೊಂಡೋಗಿ ಕೊಟ್ಬಿಟ್ಟು ಬರಬೇಕು. ಇಷ್ಟೊಂದು ರಿಸ್ಕ್ ಎಲ್ಲ ಯಾಕೆ ನಿಮಗೆ? ಕೊಡಿ, ನಾನೇ ತಗೊಂಡೋಗ್ಬಿಟ್ಟು ಮನೆ ಹತ್ರ ಇಟ್ಬಿಟ್ಟು ಬರ್ತೀನಿ. ಅಯ್ಯೋ ಏನು ಬೇಡ, ಇದು ನನ್ನ ಕೆಲಸ. ಅಯ್ಯೋ ಇದೇನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಅವಳ ಕೆಲಸನ ನೀವು ಯಾಕೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀರಾ? ನೀವು ಬನ್ನಿ ಈ ಕಡೆ. ಅವಳಿಗಂತೂ ಮಾಡೋದು ಇದೇ ಕೆಲಸನೇ, ಅವಳಂತೂ ಮಾಡೋದು. ನೀವೆಲ್ಲನೂ ಟೆನ್ಷನ್ ತಗೊಂಡು ಯಾಕೆ ಮಾಡಕ್ಕೆ ಹೋಗ್ತೀರಾ? ಪಾಪ ಬಿಸಿಲಲ್ಲಿ ಹೊತ್ಕೊಂಡು ನಿಂತಿದ್ಲಲ್ವಾ, ಅದಕ್ಕೆ ನನಗೂ ಸ್ವಲ್ಪ ಕನಿಕರ ಬಂತು. ಕೆಲಸದಾಳುಗಳ ಮೇಲೆಲ್ಲ ಕನಿಕರ ತೋರಿಸೋದು ನನಗೆ ಇಷ್ಟ ಆಗಲ್ಲ. ನೀವು ಸುಮ್ಮನೆ ಬನ್ನಿ. ನೋಡು, ನನಗೇನಿದ್ರು ಗೊತ್ತಲ್ಲ ನನ್ನ ಮನಸ್ಥಿತಿ ಏನು ಅಂತ ಹೇಳಿ. ನನ್ನ ಮನಸ್ಥಿತಿ ಯಾವತ್ತಿದ್ರು ಎಲ್ಲರಿಗೂ ಬೆಲೆ ಕೊಡೋದು ಅಷ್ಟೇನೆ.
ಅಯ್ಯೋ ನನಗೇನಿದೇನು ದೊಡ್ಡ ವಿಚಾರ ಅಲ್ಲ. ನಾನು ಆರಾಮಾಗಿ ಹೋಗ್ತೀನಿ ಬಿಡಿ. ನೀವಿಬ್ರು ಯಾಕೆ ಜಗಳ ಮಾಡ್ಕೋತೀರಾ? ನನಗೆ ಯಾವ ಇದೂನುವೆ ಇಲ್ಲ. ನಾನು ಒಯ್ತೀನಿ. ಬಟ್ಟೆ ಒಣಗವಲ್ಲ ಮಡಿಸ್ಬಿಟ್ಟು ಬೀರುಗಿಕ್ಕಿ ಐರನ್ ಮಾಡವೆಲ್ಲ ಐರನ್ ಮಾಡಬೇಕು. ಹಂಗೇನಿಯ ಆಗ್ಲೇನಿಯ ಅಕ್ಕ ಫೋನ್ ಮಾಡಿತ್ತು. ಬಂದ್ಬಿಟ್ಟು ಅದೇನೋ ಮಟನ್ ಅಡುಗೆ ಏನಾರ ಮಾಡು ಅಂತ ಹೇಳ್ಬಿಟ್ಟು. ಇನ್ನೂ ಹೋಗ್ಬಿಟ್ಟು ಮನೆಯಾಗ ಮಟನ್ ಅಡುಗೆ ಎಲ್ಲ ಮಾಡಬೇಕು. ನೋಡಿ ನಾನು ಅರ್ಜೆಂಟಾಗಿ ಹೋಗ್ಬೇಕು. ಹೋಗ್ಲಿ ನಾನು ಒಯ್ತೀನಿ ಬಿಡಿ. ನೋಡು, ನೀನು ಅಲ್ಲಿಗೆ ಹೋಗ್ಬಿಟ್ಟು ಯಾವ ಅಡುಗೆನೂ ಮಾಡಬೇಡ. ಇಷ್ಟೊಂದು ರಿಸ್ಕ್ ತಗೊಂಡ್ರೆ ಹೆಂಗೆ? ಮನೆ ಕೆಲಸ ಎಲ್ಲ ಒಬ್ಳೆ ಮಾಡ್ತಿರ್ತೀಯಲ್ಲ, ನಿಂಗೆ ಬೇಜಾರಾಗಲ್ವಾ? ಎಷ್ಟು ಅಂತ ರಿಸ್ಕ್ ತಗತ್ತೀಯ ನೀನು? ಅಯ್ಯೋ ನನಗೇನು ಬೇಜಾರಾಗಲ್ಲ. ನನಗೆ ಮೊದಲಿಂದನೂ ಮಾಡೋ ಅಭ್ಯಾಸ ಇದೆ. ನನಗೆ ಯಾವ ಬೇಜಾರು ಮಾಡಲ್ಲ. ನನಗೆ ನಿಜವಾಗೂನು ನಾನು ಮೊದಲಿಂದನೂ ಕೆಲಸ ಮಾಡಿದ್ದೀನಲ್ವಾ. ನಾನು ಹೋಗ್ತೀನಿ. ನಂಗೆ ಅರ್ಜೆಂಟಾಗಿ ಕೆಲಸ ಇದೆ. ದಯವಿಟ್ಟು ನನಗೆ ಬಿಡಿ. ನೋಡಿ ನೀವು ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ ಇಷ್ಟೊಂದು? ಹಾಂ, ಯಾಕೆ ಫೋರ್ಸ್ ಮಾಡ್ತಿರೋದು ನೀವು? ನೋಡಿ ಈ ಕಡೆ ಬನ್ನಿ, ಅವಳು ಹೋಗ್ತಾಳೆ. ನೀವು ಕೆಲಸದವ್ರನ್ನೆಲ್ಲ ಕರುಣೆ ತೋರಿಸ್ಬೇಕು. ಇಷ್ಟೊಂದು ಕರುಣೆ ಎಲ್ಲ ನೀವೇ ತಗೊಂಡೋಗ್ಬಿಟ್ಟು ಇಡೋ ಕರುಣೆ ಎಲ್ಲ ತೋರಿಸೋದು ನೀವು. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂತಂದರೆ ನನಗೆ ಇದೆಲ್ಲ ಇಷ್ಟನೇ ಆಗಲ್ಲ. ನೋಡಿ ನಾನು ನಿಮ್ಮ ಮದುವೆ ಮಾಡ್ಕೊಳ್ಳೋ ಹುಡುಗಿ. ಇನ್ಮೇಲೆ ನೀವು ನಾನು ಹೇಳಿದ ಪ್ರಕಾರನೇ ನಡ್ಕೋಬೇಕು ನೀವು. ಈ ಥರ ಎಲ್ಲನೂ ಕೆಲಸದವ್ರ ಹತ್ರ ಎಲ್ಲನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅವ್ರಿಗೆ ಅಯ್ಯೋ ಅನ್ನೋದು ಇದೆಲ್ಲ ಬಿಟ್ಬಿಡಿ. ನೋಡಿ ನಾನು ನಿಮ್ಮನ್ನು ಮದುವೆ ಮಾಡ್ಕೋತಿರೋದು. ಏನಾದ್ರು ನಿಮಗೆ ಫೀಲಿಂಗ್ಸ್ ಅಂತ ಬಂದರೆ ನನ್ನ ಮೇಲೆ ಬರಬೇಕು, ಕರುಣೆ ಅಂತ ಬಂದರೆ ನನ್ನ ಮೇಲೆ ಬರಬೇಕು ನಿಮಗೆ. ನಿಮ್ಗೆ ಇಟ್ಸಲ್ಲ ಇರಬೇಕು. ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅಯ್ಯೋ 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 ಅಯ್ಯೋ, ಇವ್ರು ನನಗೋಸ್ಕರ ಜಗಳ ಬೇರೆ ಆಡಬೇಕಾ? ಯಪ್ಪ ದೇವ್ರೆ, ಇವ್ರಿಗೆ ಏನು ಕರೀಕರನೋ ಅವ್ರಿಗದೇನಿದು. ಯಾಕೆ ಬೇಕು ನನಗೆ? ಹಿಂದೆಗಡೆ ಹೋಗ್ತೀನಿ. ಆಮೇಲೆ ನನ್ನಿಂದ ಕಿತ್ತಾಡಿದ್ರು ಅಂತ ಅದೊಂದು ದೊಡ್ಡ ಪ್ರಚಾರ ಆಗೋದು ಬೇಕಾ? ನನಗೆ ಬೇಕಿಲ್ಲ. ನೋಡು, ಪಾಪ ಹುಡುಗಿ ಎಷ್ಟು ಅಂತ ಕೆಲಸ ಮಾಡ್ತಾಳೆ. ಒಂದೇ ಹುಡುಗಿ, ಮನೆ ಕೆಲಸ ಮಾಡು, ಬಟ್ಟೆ ಹೋಗಿ, ಪಾತ್ರೆ ತೊಳಿ, ಅಡುಗೆ ಮಾಡು, ಎಷ್ಟು ಕೆಲಸ ಅಂತ ಮಾಡ್ತಾರೆ. ಹಾಂ, ನಿನಗೇನಾದರೂ ಕಲ್ತ್ಕೋಬೇಕು ಅಂತ ಅನಿಸ್ಲಿಲ್ವಾ? ನನಗೆ ಯಾಕೆ ಅನ್ಸುತ್ತೆ? ಇವಳೇ ಇದ್ದಾಳಲ್ಲ ಕೆಲಸ ಮಾಡಕ್ಕೆ. ಅದಕ್ಕೆ ತಾನೇ ನಿಮ್ಗೆ ಹೇಳಿದ್ದು. ನಿಮ್ಮ ಕೆಲಸದೊಳಗೆ ಕೊಟ್ಬಿಟ್ಟು ಇವಳನ್ನ ಮದುವೆ ಮಾಡ್ಕೊಟ್ಬಿಟ್ರೆ ಅವಳು ಇವನು ಇಬ್ರು ನಮ್ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ. ಅಯ್ಯೋ ನಿಮ್ಗಂತೂ ತಲೆನಾಗ ಬುದ್ಧಿನೇ ಇಲ್ಲ. ಇನ್ಮೇಲೆ ನಿಮ್ಮ ವ್ಯವಹಾರ ಎಲ್ಲ ನಾನು ನೋಡ್ಕೊತೀನಿ. ನೋಡಿ ನನ್ನ ಬುದ್ಧಿ ಹೆಂಗೆ ಉಪಯೋಗಿಸ್ತೀನಿ ಅಂತ ಹೇಳ್ಬಿಟ್ಟು ನೀವೇ ನೋಡಿವ್ರಂತೆ. ಸರಿನಾ? ನೀವೀಗ ಬನ್ನಿ, ತೋಟದ ಕಡೆ ಹೋಗ್ಬೇಕಲ್ವಾ? ಎಳ್ನೀರು ಕುಡಿಯೋದು ಮರ್ತೇ ಬಿಟ್ರಾ? ಎಳ್ನೀರು ಕುಡಿಬೇಕು, ಹೋಗಿ ಏನೆಲ್ಲ ಮಾಡಬೇಕು. ನೀವು ಇಷ್ಟು ಬೇಗ ಮರ್ತ್ಬಿಟ್ರೆ ಹೆಂಗೆ? ಬನ್ನಿ ಬನ್ನಿ ಹೋಗೋಣ ಬನ್ನಿ. ನನಗೆ ಎಳ್ನೀರು ಕುಡಿಯೋಷ್ಟು ಟೈಮ್ ಇಲ್ಲ. ನಂಗೆ ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಮಾತಾಡ್ಕೊಂಡು ನಂಗೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಓಕೆನಾ? ಈಗ ನಾನು ಅರ್ಜೆಂಟ್ ಕೆಲಸ ಮಾಡಬೇಕು, ಹೊರಡ್ತೀನಿ. ಅಯ್ಯೋ ನಾನು ಮಾತಾಡ್ತಿದ್ರು ಹಿಂಗೆ ಹೋಗ್ತಾವ್ರಲ್ಲ. ಅಂದರೆ ನನಗಿನ್ನ ಇವ್ರಿಗೆ ಕೆಲಸ ಇಂಪಾರ್ಟೆಂಟಾ? ಆದರೆ ಆಗಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ನನಗೋಸ್ಕರನೇ ತಾನೇ ದುಡಿತಿರೋದು ಅವ್ರು ಕಷ್ಟಪಟ್ಟು. ದುಡಿಲಿ ದುಡಿಲಿ.